ಬ್ರೇಕ್ ಆದಮೇಲೆ ಮತ್ತೆ ಸ್ವಾಗತ. ಇಂದು ವಿಧಾನಸಭೆ ಕಲಾಪಕ್ಕೆ ತೆರೆ ಬೀಳಲಿದೆ. ಚಿನ್ನಸ್ವಾಮಿ ಕ್ರೀಡಾಂಗಣ ಕಾಲ್ತುಳಿತ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಅವರು ಉತ್ತರ ಕೊಡಲಿದ್ದಾರೆ. ಈಗಾಗಲೇ ಸಂಪೂರ್ಣ ಉತ್ತರ ಕೊಟ್ಟಿದ್ದಾರೆ ಗೃಹ ಸಚಿವರು. ಕಾಲ್ತುಳಿತಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣವಾಗಿ ಉತ್ತರ ಕೊಟ್ಟಿದ್ದಾರೆ ಗೃಹ ಸಚಿವರು. ಇವತ್ತು ಸಿಎಂ ಸಿದ್ದರಾಮಯ್ಯ ಅವರು ಉತ್ತರ ಕೊಡಲಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ನಾನು ಇದರ ಬಗ್ಗೆ ಮಾತನಾಡ್ತೀನಿ ಅಂತ ಸಿಎಂ ಅವರು ಹೇಳಿದ್ದಾರೆ. ಹೀಗಾಗಿ ಇವತ್ತು ಬೆಳಗ್ಗೆ 10 ಗಂಟೆಗೆ ಸಿಎಂ ಸಿದ್ದರಾಮಯ್ಯ ಉತ್ತರ ಕೊಡಲಿದ್ದಾರೆ. ಘಟನೆಗೆ ಸರ್ಕಾರವೇ ಕಾರಣ ಅಂತ ಪ್ರತಿಪಕ್ಷಗಳು ಗಂಭೀರವಾಗಿ ಆರೋಪ ಮಾಡಿದ್ರು. ರಾಜ್ಯ ಸರ್ಕಾರವೇ ಈ ಒಂದು ಕಾಲ್ತುಳಿತ ಘಟನೆಗೆ ಕಾರಣ ಅಂತ ಗಂಭೀರವಾಗಿ ಆರೋಪ ಮಾಡಿದ್ರು. ಇದರ ಬಗ್ಗೆ ಉತ್ತರ ಕೊಡಬೇಕು ಅಂತ ಸಿಎಂ ಅವರಿಗೆ ಬೇಡಿಕೆ ಕೂಡ ಇಟ್ಟಿದ್ರು. ಸಿಎಂ ಸಿದ್ದರಾಮಯ್ಯ ಅವರು ಆಯ್ತಪ್ಪ ನಾನು ಇದರ ಬಗ್ಗೆ ಮಾತನಾಡ್ತೀನಿ ಅಂತ ಹೇಳಿದರು. ಜೊತೆಗೆ ಪುರಿ ಜಗನ್ನಾಥ, ವೈಷ್ಣೋದೇವಿ, ಕುಂಭಮೇಳಗಳಲ್ಲಿ ಆದಂತಹ ಒಂದು ಕಾಲ್ತುಳಿತ ವಿಚಾರ ಕೂಡ ಪ್ರಸ್ತಾಪ ಆಗೋ ಸಾಧ್ಯತೆ ಇದೆ. ಆ ಸಂದರ್ಭದಲ್ಲಿ ಆದಂತಹ ಕಾಲ್ತುಳಿತ ಸಾವಿನ ಬಗ್ಗೆ ಪ್ರಸ್ತಾಪಿಸಿ ತಿರುಗೇಟು ಕೊಡುವಂತಹ ಸಾಧ್ಯತೆ ಕೂಡ ಇದೆ. ಯಾಕಂದರೆ ಇಡೀ ದೇಶಾದ್ಯಂತ ನಾವು ನೋಡಿದಾಗ ಒಂದಲ್ಲ ಎರಡಲ್ಲ, ಬ್ಯಾಕ್ ಟು ಬ್ಯಾಕ್, ಒಂದಾದ ನಂತರ ಒಂದರಂತೆ ಕಾಲ್ತುಳಿತ ಪ್ರಕರಣಗಳು ಸಂಭವಿಸಿದವು. ಆದರೆ ಇದಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಗ್ರೌಂಡ್ ಲೆವೆಲಲ್ಲಿ ಕೆಲಸ ಮಾಡಿದ್ದೇನು? ಯಾವುದಾದ್ರೂ ಹೊಸ ಕಾನೂನು ರೂಪಿಸ್ತಾ ಅಥವಾ ಏನಾದರೂ ಒಂದು ಕ್ರಮ ಕೈಗೊಳ್ತಾ? ಈ ರೀತಿ ಪ್ರಶ್ನೆಗಳು ಎದುರಾಗತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ ಒಂದು ಕಾನೂನು ಕೂಡ ಜಾರಿ ಮಾಡೋದಕ್ಕೆ ಅಂತ ಮುಂದಾಗ್ತಾ ಇದೆ. ಇದನ್ನು ಕೂಡ ಸಿಎಂ ಸಿದ್ದರಾಮಯ್ಯ ಅವರು ಪ್ರಸ್ತಾಪ ಮಾಡಬಹುದು. ಕುಂಭಮೇಳದಲ್ಲಾಯಿತು, ಇದರ ಜೊತೆಗೆ ವೈಷ್ಣೋದೇವಿಯಲ್ಲೂ ಕೂಡ ಆಯಿತು, ಪುರಿ ಜಗನ್ನಾಥದಲ್ಲೂ ಕೂಡ ಕಾಲ್ತುಳಿತ ಆಯಿತು. ಇಷ್ಟಾದರೂ ಕೂಡ ನಿಮ್ಮಿಂದ ಒಂದೇ ಒಂದು ಕಾನೂನು ಜಾರಿ ಮಾಡೋದಕ್ಕಾಗಲಿಲ್ಲ, ನೀತಿಗಳನ್ನು ರೂಪಿಸೋದಕ್ಕಾಗಲಿಲ್ಲ. ಆದರೆ ನಾವು ಎಚ್ಚೆತ್ತುಕೊಂಡು ಇದರ ಬಗ್ಗೆ ಕಾನೂನು ರೂಪಿಸ್ತಾ ಇದ್ದೀವಿ ಅಂತ ಸಿಎಂ ಅವರು ವಿಪಕ್ಷಗಳಿಗೆ ತಿರುಗೇಟು ಕೊಡುವಂತಹ ಸಾಧ್ಯತೆ ಇದೆ. ಹೀಗಾಗಿ ಸಿಎಂ ಅವರ ಭಾಷಣ ಇವತ್ತು ತುಂಬ ಕುತೂಹಲ ಮೂಡಿಸ್ತಾ ಇದೆ. ಯಾವ್ಯಾವ ವಿಚಾರಗಳನ್ನು ಸಿಎಂ ಅವರು ಪ್ರಸ್ತಾಪ ಮಾಡ್ತಾರೆ ಅನ್ನುವಂಥದ್ದನ್ನು ಕೂಡ ಕಾದು ನೋಡಬೇಕಾಗತ್ತೆ. ಇದರ ಜೊತೆಗೆ ರಾಜ್ಯದಲ್ಲಿ ಏನು RCB ಸಂಭ್ರಮಾಚರಣೆ ವೇಳೆ ನಡೆದಂತಹ ಕಾಲ್ತುಳಿತಕ್ಕೆ ಸಂಬಂಧಪಟ್ಟಂತೆ ಯಾವೆಲ್ಲ ರೀತಿಯಲ್ಲಿ ಆ ಒಂದು ತನಿಖೆಯಾಗಿತ್ತು, ಆ ತನಿಖೆಯ ವರದಿ ಜೊತೆಗೆ ಆ ತನಿಖೆಯ ಬಗ್ಗೆಯೂ ಕೂಡ ಸಿಎಂ ಅವರು ಮಾಹಿತಿ ಕೊಡುವಂತಹ ಸಾಧ್ಯತೆಗಳಿದೆ.